ಎಲ್ಲ ಸಮಯದಲ್ಲೂ ಅದೃಷ್ಟವನ್ನು ಮಾತ್ರವೇ ನಂಬಿಕೊಂಡು ಯಶಸ್ವಿ ಆಗುವೆನೆಂದು ಭಾವಿಸಬೇಡ. ದೃಢತೆ ಮತ್ತು ನಿರಂತರ ಶ್ರಮವನ್ನು ಮಾತ್ರ ನಂಬಿಕೊ. ಗೆಲುವು ತಪ್ಪದೇ ವರಿಸುತ್ತದೆ. ಜೀವನ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ನಗುವವನ ಬಾಳಲ್ಲಿ ಅಳುವ ದಿನ ಮತ್ತು ಅಳುವವನ ಬಾಳಲ್ಲಿ ನಗುವ ದಿನ ತಪ್ಪದೇ ಬರುತ್ತದೆ. ಸ್ವಲ್ಪ ಸಹನೆ ಇರಬೇಕಷ್ಟೆ. ಸಹನೆ ಅನ್ನುವುದು ಎಷ್ಟು ಕಹಿಯಾಗಿರುತ್ತದೆಯೋ ಅದರಿಂದ ಬರುವ ಪ್ರತಿಫಲವೂ ಕೂಡ ಅಷ್ಟೇ ಸಿಹಿಯಾಗಿರುತ್ತದೆ. ನಿನ್ನ ಗಮ್ಯ ಎಷ್ಟೇ ಎತ್ತರವಿರಲಿ, ಅದನ್ನು ತಲುಪುವ ಮಾರ್ಗ ಮಾತ್ರ ಕೆಳಗಿಂದಲೇ ಆರಂಭವಾಗುತ್ತದೆ. ಯಾವಾಗಾದರೆ ನೀವು ಸಾಧಿಸಲು ಹೊರಟಿರುವ ಕೆಲಸವನ್ನು ಪೂರ್ತಿ ಮಾಡಬಲ್ಲೆ ಎಂದು ಆತ್ಮವಿಶ್ವಾಸ ಹೊಂದಿರುವಿರೋ ಆ ಕ್ಷಣವೇ ನಿನ್ನ ಕೆಲಸ ಅರ್ಧ ಪೂರ್ತಿ ಆದ ಹಾಗೆ. ಅದೃಷ್ಟಕ್ಕಾಗಿ ಎದುರು ನೋಡುವುದಕ್ಕಿಂತ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವುದೇ ಅತ್ಯಂತ ಸುಲಭ. ಇತರರ ವಿಚಾರಧಾರೆಗಳನ್ನು ಗೌರವಿಸದಿದ್ದರೂ ತೊಂದರೆಯಿಲ್ಲ, ಆದರೆ ಅಪಹಾಸ್ಯ ಮಾತ್ರ ಮಾಡಬೇಡ. ಪ್ರತಿಯೊಬ್ಬರಲ್ಲೂ ಒಂದು ಉನ್ನತವಾದ ಗುಣವಿರುತ್ತದೆ. ನಮ್ಮಲ್ಲಿ ಅದನ್ನು ನೋಡುವ ಗುಣವಿರಬೇಕು. ಅದನ್ನು ಅಭಿನಂದಿಸುವ ಒಳ್ಳೆಯ ಮನಸ್ಸಿರಬೇಕು. ಜೀವನದಲ್ಲಿ ಏನನ್ನಾದರೂ ಪರೀಕ್ಷಿಸಬಹುದು, ಆದರೆ ಒಬ್ಬ ಮನುಷ್ಯನ ಸಹನೆಯನ್ನು ಮಾತ್ರ ಪರೀಕ್ಷಿಸಬಾರದು. ಅದು ಮೌಲ್ಯಯುತ ಬಾಂಧವ್ಯಗಳನ್ನು ದೂರ ಮಾಡಬಲ್ಲದು. ನಿನ್ನನ್ನು ಭಾರವಾಗಿ ಭಾವಿಸುವ ಸಂಬಂಧಗಳೊಂದಿಗೆ ಜೀವಿಸುವುದಕ್ಕಿಂತ ಅವರಿಗೆ ದೂರವಾಗಿ ಒಂಟಿಯಾಗಿ ಬದುಕುವುದೇ ಲೇಸು. ಕಾರಣವಿಲ್ಲದೆ ಯಾರೂ ಮೌನವಾಗಿರುವುದಿಲ್ಲ. ಬೆಟ್ಟದಷ್ಟು ನೋವು ಒಂದೊಂದು ಸಾರಿ ಮಾತುಗಳನ್ನು ಮನಸ್ಸಲ್ಲೇ ಹಿಡಿದಿಟ್ಟುಕೊಳ್ಳುತ್ತದೆ. ಎಂದಾದರೆ ಗತಜೀವನವನ್ನು ಹಿಂತಿರುಗಿ ನೋಡುವುದಾಗಲಿ ಅಥವಾ ಇತರರ ಜೀವನದೊಳಗೆ ತಲೆ ಹಾಕುವುದಾಗಲಿ ಮಾಡುತ್ತೀಯೋ ಆಗಿನಿಂದಲೇ ನಿನ್ನ ಜೀವನದ ಆನಂದ ಮತ್ತು ಸಂತೋಷದಿಂದ ವಂಚಿತನಾಗುತ್ತೀಯ ಎಂದು ನೆನಪಿಟ್ಟುಕೋ. ಸೋತಿರುವೆನೆಂದು ನೋವು ಪಡಬೇಡ. ಸೋಲು ನಿನ್ನ ಶತ್ರುವಲ್ಲ, ಮಿತ್ರ. ಏಕೆ ಗೊತ್ತೇ? ಸೋಲು ನಿನ್ನ ಪ್ರಯತ್ನದಲ್ಲಿ ಏನೋ ಲೋಪವಿದೆ ಎಂದು ತಿಳಿಸಿಕೊಡುತ್ತದೆ. ಇನ್ನೂ ಸ್ವಲ್ಪ ಶ್ರಮವಹಿಸಬೇಕೆಂದು ಎಚ್ಚರ ವಹಿಸುತ್ತದೆ. ಗತಕಾಲವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಭವಿಷ್ಯತ್ತನ್ನು ಬರೆಯುವ ಶಕ್ತಿ ಮಾತ್ರ ನಿನ್ನ ಕೈಯಲ್ಲಿದೆ. ಜೀವನದಲ್ಲಿ ಯಾರನ್ನಾದರೆ ನೀನು ಹೆಚ್ಚು ಇಷ್ಟಪಡುತ್ತೀಯೋ ಅವರಿಂದಲೇ ನೀನು ಹೆಚ್ಚು ನೋವನ್ನು ಅನುಭವಿಸುತ್ತೀರಿ. ಇದು ಅತ್ಯಂತ ಕಠಿಣವಾದ ಜೀವನ ಸತ್ಯ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.